ಆಶುತೋಷನ್ ಹೆಸರದ ಭಗವಾನ್ ಶಂಕರನಿಗೆ. ಆಶು ಅಂತಂದ್ರೇನು? ಶೀಘ್ರವಾಗಿ. ತೋಷ ಅಂತಂದ್ರೆ ಸಂತುಷ್ಟನಾಗುವವನು. ಶೀಘ್ರವಾಗಿ ಸಂತುಷ್ಟನಾಗಿ ಭಕ್ತರಿಗೆ ಅವರ ಇಚ್ಛೆಗಳನ್ನ ಪೂರೈಸುವಂತ ಭಗವಾನ್ ಶಂಕರನಿಗೆ ಆಶುತೋಷ ಅಂತ ಕರೀತಾರೆ. ಅಂತ ಆಶುತೋಷನಾದ ಭಗವಂತನ ಮೇಲೆ ನಂಬಿಕೆ ಇಡಲಾರದೆ, ಪರಮಾತ್ಮನನ್ನೇ ಆಶ್ರಯನ್ನ ಮಾಡಿಕೊಳ್ಳಲಾರದೆ, ಯಾರನ್ನೋ ಯಾವುದನ್ನೋ ಆಶ್ರಯನ ಬಯಸ್ತಾ ಇದ್ದಾನೆ ಮನುಷ್ಯ. ಆದ್ರೆ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಅವು ನಮಗ್ ಏನದ ಅಂತಂದ್ರೆ ದುಃಖವನ್ನೇ ತಂದು ಕೊಡ್ತಾವ. ದುಃಖ ಅಂದ್ರೆ ಮನಸ್ಸಿಗೆ ನೋವನ್ನು ತಂದು ಕೊಡುತ್ತಾವ. ನಮಗೆ ಚಿಂತೆಯನ್ನ ಮಾಡಲಿಕ್ಕೆ ಹಚ್ಚುತ್ತದ. ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮ ಶರೀರವನ್ನೇ ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ನಮಗ ನೋವು ಕೊಡುವಂತವುಗಳಿದಾವ, ದುಃಖ ಕೊಡುವಂತವುಗಳಿದಾವ. ಶರೀರಕ್ಕೆ ಏನಾದ್ರೂ ಆಯ್ತು ಅಂದ್ರೆ ನೋವು ಆಗ್ತದಲ್ರಿ. ಏನಾದ್ರೂ ರೋಗ ಬಂತಂದ್ರೆ, ಎಲ್ಲರೂ ನೋವು ಆಯ್ತಂದ್ರೆ ಏನಾಗ್ತದ? ಮನುಷ್ಯಗೆ ನೋವು ಆಗ್ತದ, ಮನುಷ್ಯ ಅಳತಾನ ಶರೀರಕ್ಕೆ ಆಗೋದ್ರಿಂದ. ಈಗ ಈ ಶರೀರವನ್ನೇ ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಹಣ, ಸಂಪತ್ತು, ಮಡದಿ, ಮಕ್ಕಳು ಏನ ಕಣ್ಣಿಗೆ ತೋರ್ತದಲ್ಲ ಅವೆಲ್ಲೂ ನಮ್ಗ ದುಃಖವನ್ನು ಕೊಡುವಂತವುಗಳೇ ಇದಾವ. ಅವು ನಮ್ಮವು ಅಲ್ಲ, ಆದ್ರೆ ಮನುಷ್ಯ ನನ್ನವು ಅಂತ ನಂಬಿದಾನ. ಯಾವುದು ಈ ಪ್ರಪಂಚದಲ್ಲಿ ನನ್ನದಲ್ಲ ಅದು ನಂದಂದಿದಾನ. ಯಾವುದು ನನ್ನದು ಅನ್ನೋದಲ್ಲ ಅದನ್ನ ಬಿಟ್ಟು ಬಿಟ್ಟಿದ. ಅದ್ರ ಮ್ಯಾಗ ಅವನಿಗೆ ನಂಬಿಕೆ ಇಲ್ಲ. ನನ್ನದು ಯಾವ್ದು ಅನ್ನೋದಲ್ಲ ಅದ್ರ ಮ್ಯಾಗ. ಅದು ನನ್ನದು ಅನ್ನೋದು ಇದು ಇಲ್ಲಿ ಏನದಪ್ಪ ಅಂತಂದ್ರೆ ಭಗವಂತನೊಬ್ಬನೇ ನಮ್ಮವನು. ಉಳಿಕಿದ್ದ ಯಾರು ನಮ್ಮವರಲ್ಲ, ಯಾರು ನಮ್ಮವರಲ್ಲ. ಎಲ್ಲರೂ ಈ ಜಗತ್ತಿನಲ್ಲಿ ಸ್ವಾರ್ಥಿಗಳೇ ಅದಾರ, ಸ್ವಾರ್ಥಿಗಳೇ ಅದಾರ. ಅದಕ್ಕಾಗಿ ಯಾವುದು ನನ್ನದಲ್ಲಲ್ಲ ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮನಸ್ಸಿನಿಂದ ತ್ಯಾಗ ಮಾಡ್ಬೇಕು. ಅದರ ಜೊತೆಲೇ ಇರಬೇಕು, ಅದರ ಜೊತೆಲೇ ಬದುಕಬೇಕು. ಈ ಪ್ರಪಂಚದ ಜೊತೆಲೇ ಇರಬೇಕು, ಬದುಕಬೇಕು, ಜೀವನ ಸಾಗಿಸ್ಬೇಕು. ಆದ್ರೆ ಈ ಪ್ರಪಂಚದಲ್ಲೇ ಇದ್ದುಕೊಂಡು ಪರಮಾತ್ಮನನ್ನ ಆಶ್ರಯ ಪಡ್ಕೊಳ್ಬೇಕು ನಾವು. ಆತನನ್ನ ಆಶ್ರಯ ಪಡ್ಕೊಂಡು ಆತನನ್ನ ಕುರಿತು ಭಜನೆ, ಭಕ್ತಿಯನ್ನ, ಪೂಜೆಯನ್ನ ಮಾಡಿದಾದ್ರೆ ಆ ಭಕ್ತಿಗೆ, ಆ ಭಕ್ತನ ಇಚ್ಛೆಗಳನ್ನ ಪರಮಾತ್ಮ ಏನ್ ಮಾಡ್ತಾನ ಅಂತಂದ್ರೆ ಆತನ ಎಲ್ಲಾ ದುಃಖಗಳನ್ನ ದೂರ ಮಾಡಿ, ಆತ ತಿಳಿಯಲಾರ್ದೆ ಮಾಡಿರ್ತಕ್ಕಂಥ ಎಲ್ಲಾ ಪಾಪಗಳನ್ನ ಸುಟ್ಟು ಭಸ್ಮ ಮಾಡಿ ತನ್ನ ಭಕ್ತನನ್ನ ಪವಿತ್ರನನ್ನಾಗಿ ಮಾಡ್ತಾನೆ. ಭಕ್ತಿಗೆ ಅತಿ ಶೀಘ್ರವಾಗಿ ಒಲಿತಕ್ಕಂಥವನು ಯಾರು ಅಂತಂದ್ರೆ ಆಶುತೋಷ ಭಗವಾನ್ ಶಂಕರದಾನ. ಅಂತ ಭಗವಂತನನ್ನ ನಾವು ಅವನ ಮೇಲೆ ಶ್ರದ್ಧೆ ಇಟ್ಟ ಪೂಜೆಯನ್ನ ಮಾಡಿದ್ದಾದ್ರೆ, ಆತನನ್ನ ಕುರಿತು ಭಜನೆಯನ್ನ ಮಾಡಿದ್ದಾದ್ರೆ ನಮ್ಮ ಮನಸ್ಸಿನ ಎಲ್ಲಾ ಆಶೆಗಳು ಕೂಡ ಈಡೇರ್ತಾವ.